ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಹಳಷ್ಟು ವಿಚಾರಗಳು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ RSS ಅಂದ್ರೆ ಏನು? RSS ಅಂದ್ರೆ ದೇಶಭಕ್ತಿ, RSS ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸುವಂತ ಒಂದು ಸಂಸ್ಥೆ. RSS ಅಂತ ಹೇಳಿದ್ರೆ ಈ ನಮ್ಮ ಎಲ್ಲ ವಿಚಾರಧಾರೆಯನ್ನ ಅನುಷ್ಠಾನ ಮಾಡುವಂತಹ ಒಂದು ವಿಶೇಷವಾದಂತ ಸಂಸ್ಥೆ. RSS ಅಂತ ಹೇಳಿದ್ರೆ ಸಂಸ್ಕಾರವನ್ನು ಕೊಡುವಂತ ಕೇಂದ್ರ. RSS ದೇಶಭಕ್ತಿ ಸಂಘಟನೆಯಾಗಿ ಹೊರಹೊಮ್ಮಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಮಾಡುವಂತ ಕೇಂದ್ರ. ಇಂಥ RSS ನ ಬಗ್ಗೆ ಪೂರ್ವಾಗ ಪೀಡಿತರಾಗಿ ಅಲ್ಲ ಸಲ್ಲದ ಮಾತನ್ನ ಆ ಪ್ರಿಯಾಂಕಾ ಖರ್ಗೆ ಇರಬಹುದು ಅಥವಾ ಇನ್ನಿತರ ನಾಯಕರುಗಳು ಮಾತನಾಡುವುದನ್ನು ಕಂಡಾಗ ಎಲ್ಲೋ ಒಂದು ಕಡೆ ಇವರು ಬಹಳ ದೊಡ್ಡ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿದ್ದಾರೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಕಟ್ಟ ಕಡೆಯ ಪಂಚಾಯತ್ನ ಅಧ್ಯಕ್ಷ ತನಕ RSS ನ ಕಾರ್ಯಕರ್ತರು ಸ್ವಯಂ ಸೇವಕರು ಆ ಪೀಠವನ್ನು ಅಲಂಕರಿಸಿ ನಾವು ಕಂಡಿದ್ದೇವೆ. ಒಂದು ಕಾಲಘಟ್ಟದಲ್ಲಿ 1962ನೇ ಇಸ್ವಿಯಲ್ಲಿ ಚೀನಾ ಯುದ್ಧದ ಸಂದರ್ಭದಲ್ಲಿ RSS ನ ಕೊಡುಗೆಯನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ RSS ಗೆ ಆ ಪೆರೇಡ್ ನಲ್ಲಿ ಭಾಗವಹಿಸಲಿಕ್ಕೆ ಅಂದಿನ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಎರಡನೇ ಸರಸಂಘಚಾಲಕರಿರುವಂತಹ ಗುರೂಜಿ ಅವರು ದೇವರ ಪಾದ ಸೇರ್ಕೊಂಡಾಗ ಲೋಕಸಭೆಯಲ್ಲೇ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಅವತ್ತಿನಿಂದ ಇವತ್ತಿನ ತನಕ ಎಲ್ಲ ರಾಜಕೀಯ ಪಕ್ಷದವರು RSS ಅಂತ ಹೇಳಿದ ದೇಶಭಕ್ತ ಸಂಘಟನೆ ಅಂತ ಹೇಳೋದನ್ನು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ಪ್ರಿಯಾಂಕಾ ಖರ್ಗೆ ಅವರು RSS ನ ಬಗ್ಗೆ ಅಲ್ಲ ಸಲ್ಲದ ಮಾತಾಡ್ತಾ RSS ನವರು ತಾಲಿಬಾನ್ಗಳು, RSS ನವರು ಈ ದೇಶವನ್ನ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲ ಸಲ್ಲದ ಮಾತನ್ನಾಡ್ತಾ ಇವತ್ತು ಅಂಬೇಡ್ಕರ್ ಪುಸ್ತಕವನ್ನ, ಅಂಬೇಡ್ಕರ್ ಭಾವಚಿತ್ರನ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಾವು ಸಂವಿಧಾನ ವಿರೋಧಿ ಅಂತ ಹೇಳೋದು ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರೋ ಒಂದು ವ್ಯಕ್ತಿ ತಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ರು ಅಂತೇಳಿ ತಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ರೆ ತಮ್ಮ ಕೈಯಲ್ಲೇ ಸರ್ಕಾರ ಇದೆ, ತಮ್ಮ ಕೈಯಲ್ಲೇ ತಮ್ಮ ಸರ್ಕಾರದ ಕೈಯಲ್ಲೇ ಗೃಹ ಇಲಾಖೆ ಇದೆ, ತನಿಖೆ ಮಾಡಿಕೊಳ್ಳಿ. ಪತ್ರಿಕೆ ಮಾಧ್ಯಮದವರಿಗೆ ತೋರಿಸ್ಕೊಂಡು ತಮಗೆ ಆದಂತ ಅವಮಾನವನ್ನ ಸರಿಪಡಿಸ್ಕೊಳ್ಬೇಕು ಅಂತೇಳಿ ತಾವು ಸಿಂಪತ್ತಿಯನ್ನ ಪಡ್ಕೊಳ್ಳುವಂತ ರೀತಿ ಇದೆ ಅಲ್ಲ, ಇದು ನಿಮ್ಮ ಮಾನಸಿಕತೆಯನ್ನು ತೋರಿಸ್ಕೊಡುತ್ತೆ. ತಮ್ಮ ಸರ್ಕಾರ ಇರುವಾಗ ಮಾಧ್ಯಮದ ಎದುರುಗಡೆ ಅಸಹಾಯಕನಾಗಿ ಆ ಒಂದು ವಿಡಿಯೋನ ಆ ಒಂದು ಕರೆಯನ್ನ ತೋರಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇದೆ, ಏನು ಕ್ರಮವನ್ನು ವಹಿಸ್ಕೊಳ್ಳಪ್ಪ. ಇವತ್ತು ನನಗೆ ಸಂಶಯ ಬರ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಅವರು ಮಾನಸಿಕತೆ ಹೇಗಿದೆ ಅಂತ ಹೇಳಿದ್ರೆ ಅವರೋ ಯಾವುದೋ ಒಂದು ವ್ಯಕ್ತಿ ಹತ್ರ ಫೋನ್ ಮಾಡಿಸಿ ಆ ವ್ಯಕ್ತಿಯಿಂದ ಬೆದರಿಕೆ ಹಾಕಿಸಿ ಅದನ್ನ ಮಾಧ್ಯಮಕ್ಕೆ ತೋರಿಸಿ RSS ಗೆ ಅವಹೇಳನ ಮಾಡಬೇಕು, RSS ಗೆ ಅಪಮಾನ ಮಾಡಬೇಕು, RSS ಅನ್ನ ವಿರುದ್ಧವಾಗಿ ಜನರು ಎದ್ದು ನಿಲ್ಲಬೇಕು ಅಂತ ಹೇಳುವಂತ ಮಾನಸಿಕತೆಯಿಂದ ನೀವು ಮಾಡ್ತಾ ಇದ್ರಿ. ಹಾಗಾಗಿ ಇವತ್ತು ಹೇಳ್ತೇನೆ, RSS ನಂತ ಸಂಘಟನೆ ನಿಮ್ಮ ಅಪ್ಪ ಇರಬಹುದು ಅಥವಾ ನಿಮ್ಮ ಇಡೀ ಕುಟುಂಬದ ವ್ಯಕ್ತಿಗಳಿರ್ಬಹುದು ಅಥವಾ ಇಂದಿರಾ ಗಾಂಧಿ, ನೆಹರು ಅವರು, ರಾಜೀವ್ ಗಾಂಧಿ ಅವರು ಎಂತೆಂತ ವ್ಯಕ್ತಿಗಳು RSS ಅದನ್ನ ವಿರುದ್ಧವಾಗಿ ಅದನ್ನ ಬಹಿಷ್ಕಾರ ಹಾಕುವಂತ ಕೆಲಸ ಕಾರ್ಯಗಳು ಮಾಡಿದ ನಂತರ ಪುನರಪಿ RSS ನ ಶಕ್ತಿಯನ್ನ ಕಂಡು ತಪ್ಪಾಯಿತು ಅಂತೇಳಿ ಪುನರಪಿ RSS ಗೆ ಅವಕಾಶ ಮಾಡಿಕೊಟ್ಟದ್ದನ್ನ ಕೂಡ ಕಂಡಿದ್ದೇವೆ. ಹಾಗಾಗಿ ತಾವು ಇವತ್ತು ಸಿಂಪತ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳೋ ಕಾರಣ ಯಾರೋ ಒಂದು ತಮ್ಮದೇ ಚೇಲಗಳಿಂದ ಫೋನ್ ಮಾಡಿಸಿ ಅದನ್ನ ರೆಕಾರ್ಡ್ ಮಾಡಿಸಿ ಅದನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ತಾವು ಸಿಂಪತ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಜನರು ನಿಮ್ಮನ್ನ ನಂಬಲ್ಲ, ನಿಮ್ಮ ಮೊಸಳೆ ಕಣ್ಣೀರನ್ನ ಕಂಡಿದ್ದಾರೆ. ಅದಕ್ಕಾಗಿ ಒಂದು ಹೇಳಿದಂತ ಮಾತಿದೆ, ಮಲಗಿದವನನ್ನ ಎಬ್ಬಿಸಬಹುದು, ಮಲಗಿದ ಹಾಗೆ ನಾಟಕ ಮಾಡುವಂತ ನಿಮ್ಮಂತ ಜನರನ್ನ ಎಬ್ಬಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು RSS ಗೆ ಈ ರೀತಿಯ ಅವಹೇಳನ ಮಾಡುವಂತ ಅದಕ್ಕಾಗಿ ಇವತ್ತು ನಾವು ಹೇಳ್ತೇವೆ, ನಾವು ಕೂಡ RSS ನ ಕಾರ್ಯಕರ್ತರು, ಸ್ವಯಂ ಸೇವಕರು, ನಾವು ಕೂಡ ಪಥಸಂಚಲನದಲ್ಲಿ ಭಾಗವಹಿಸ್ತೇವೆ, ನಮ್ಮ ಮಕ್ಕಳು ಕೂಡ ಭಾಗವಹಿಸ್ತಾರೆ, ಇನ್ನು ಮುಂದಿನ ಹಿಂದೂ ಸಮಾಜ ಕೂಡ ಭಾಗವಹಿಸ್ತದೆ. ಅದನ್ನ ತಡೆ ಹಿಡಿಕೆ ನಿಮ್ಗೆ ಲೆಕ್ಕಾಚಾರ ಕೊಡ್ಲಿಕ್ಕೆ ನೀವು ಯಾರ್ರಿ? ಹೂ ಆರ್ ಯು? RSS ನ ಲೆಕ್ಕ ಕೇಳಲಿಕ್ಕೆ RSS ಗೆ ಎಲ್ಲಿಂದ ಹಣ ಬರುತ್ತೆ? ನಿಮ್ಮ ಸರ್ಕಾರ ಇದೆ, ಇನ್ನೊಂದಿದೆ. ಈ ರೀತಿಯ ಸಂದರ್ಭದಲ್ಲಿ RSS ಗೆ ಹಣ ಕೊಡೋರು ನೀವು ದೇಶಭಕ್ತ ಸಂಘಟನೆ ವಿರುದ್ಧವಾಗಿ ಮಾತಾಡ್ತೀರಿ. ನೀವು ದೇಶಭಕ್ತ ಸಂಘಟನೆ ವಿರುದ್ಧವಾಗಿ ಮಾತಾಡಿ ಪಾಕಿಸ್ತಾನ್ ಜಿಂದಾಬಾದ್ ಬಾಂಬ್ ಅನ್ನು ಇಡುವವರು ಅಥವಾ ಕುಕ್ಕರ್ ಬಾಂಬ್ ಅನ್ನು ಹಿಡ್ಕೊಡುವಂತವರನ್ನ ಸಮರ್ಥನೆ ಮಾಡ್ಕೊಳ್ತೀರಿ, ದೇಶಭಕ್ತ ಸಂಘಟನೆಗೆ ವಿರುದ್ಧ ಮಾತಾಡ್ತೀರಿ. ನಾಚಿಕೆ ಆಗಬೇಕು. ಇದಕ್ಕೆ ಜನರು ನಿಮ್ಮ ಎಲ್ಲ ಈ ರೀತಿಯ ನೀಚ ಕೃತ್ಯವನ್ನ ಕಾಣ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ RSS ಗೆ ಈ ರೀತಿ ಮಾತನಾಡಿದ್ದನ್ನ ಜನರೇ ನಿಮ್ಗೆ ತಕ್ಕವಾದ ಉತ್ತರವನ್ನು ಕೊಡ್ತಾರೆ. 70 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನಿಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕಾಗದಂತ, ನಿಮ್ಮ ಜಿಲ್ಲೆಗೆ ಒಂದು ರಸ್ತೆ ಮಾಡ್ಲಿಕ್ಕಾಗದಂತ
ಯೋಗ್ಯತೆ ಇಲ್ಲದಂತ ನಾಯಕರು ನೀವು ಇವತ್ತು RSS ಬಗ್ಗೆ ಮಾತಾಡ್ತೀರಾ. ನಾಚಿಕೆಯನ್ನ ಪಡ್ತಾ ಇವತ್ತು ನೀವು ಹೇಳಬೇಕು RSS ಗೆ ಈ ರೀತಿ ಮಾತನಾಡಿದ್ದನ್ನ ಮುಂದಿನ ದಿನಗಳಲ್ಲಿ ಕ್ಷಮೆ ಯಾಚಿಸುವಂತ ಸಂದರ್ಭಗಳು ಬಂದಾಗ ನಾವೆಲ್ಲರೂ ಇದಕ್ಕೆ ಉತ್ತರವನ್ನ ಕೊಡ್ತೀವಿ. ಹಾಗಾಗಿ RSS ಅಂತ ಹೇಳಿದ್ರೆ ದೇವರ ಸ್ಥಾನದಲ್ಲಿ ಕಾಣುವಂತ ವಿಶೇಷವಾದಂತ ದೇಶಭಕ್ತ ಸಂಘಟನೆ ಅಂತೇಳಿ ನಾನು ಹೇಳ್ತಾ, ನಾನು RSS ಅಂತ ಹೇಳೋದನ್ನ ಪ್ರಿಯಾಂಕಾ ಖರ್ಗೆ ಅವರು ತಿಳ್ಕೊಳ್ಬೇಕು ಅಂತ ಹೇಳೋದು ಹೇಳ್ತಾ, ನಾನು ಅವರು ಈ ಆಡಿದಂತ ಮಾತಕ್ಕೆ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತೇನೆ.